ಫೈರ್ ಕ್ರ್ಯಾಕರ್ ಇಂಜುರೀಸ್ ಅಂದರೆ ಯಾವ ಥರ ಇಂಜುರೀಸ್ ಇರುತ್ತೆ, ಅದರಲ್ಲಿ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಮತ್ತು ಅದನ್ನು ಮನೇಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ. ಈ ಬರ್ನ್ಸ್ ಅಂತ ಬರುತ್ತೆ, ಥರ್ಮಲ್ ಬರ್ನ್ಸ್. ಅದರಲ್ಲಿ ಏನಾಗುತ್ತೆ, ಫೈರ್ ಕ್ರ್ಯಾಕರ್ಸಿಂದ ಏನಾದರೂ ಬೆಂಕಿ ಕಣ್ಣಿಗೆ ಚಿಡಿತಿದ್ರೆ ಆವಾಗ ಅದು ಬರ್ನ್ಸ್ ಆಗುತ್ತೆ. ಸೊ ಅದರಲ್ಲಿ ಐಲಿಡ್ ಇಂಜುರೀಸ್, ಕಾರ್ನಿಯಾ ಎಲ್ಲ ಇಂಜುರೀಸ್ ಆಗುತ್ತೆ. ಇನ್ನೊಂದು ಟೈಪ್ಸ್ ಏನಿರುತ್ತೆ ಅಂದರೆ ಅದರಲ್ಲಿ ಬ್ಲಂಟ್ ಟ್ರಾಮಾ ಅಂತೀವಿ. ಅಂದರೆ ಜಸ್ಟ್ ಅದ್ರದ್ದು ಏಟ್ ಬಿದ್ದಿರುತ್ತೆ ಕಣ್ಣಿಗೆ, ಫೈರ್ ಏನೂ ಆಗಿರಲ್ಲ. ಅಂಥ ಕೇಸಸಲ್ಲೂ ಇಂಜುರೀಸ್ ಆಗಿರುತ್ತೆ. ಕಾರ್ನಿಯಾ, ಲೆನ್ಸ್ ಆ ಥರ ಎಲ್ಲಕ್ಕೂ ಇಂಜುರೀಸ್ ಆಗುತ್ತೆ. ಇನ್ನೊಂದು ಥರ ಯಾವುದಂದರೆ ಪೆನಿಟ್ರೇಟಿಂಗ್ ಇಂಜುರೀಸ್ ಅಂತೀವಿ. ಅದರಲ್ಲಿ ಇದು ಫೈರ್ ಕ್ರ್ಯಾಕರ್ ವಸ್ತು ಆಗಲಿ ಏನಾದರೂ ಆಗಲಿ ಒಳಗಡೆ ಹೋಗಿ ಪೆನಿಟ್ರೇಟ್ ಅಂದರೆ ಒಳಗಡೆ ಎಂಟ್ರಿ ಆಗುತ್ತೆ ಕಣ್ಗುಡ್ಡೆ ಒಳಗಡೆ. ಸೊ ಅದಕ್ಕೆ ಪೆನಿಟ್ರೇಟಿಂಗ್ ಇಂಜುರೀಸ್ ಅಂತ. ಲಾಸ್ಟಲ್ಲಿ ತುಂಬ ಸೀವಿಯರ್ ವರ್ಸ್ ಕೇಸ್ ಅಂದರೆ ಗ್ಲೋಬ್ ರಪ್ಚರ್ ಅಂತೀವಿ. ಅದರಲ್ಲಿ ಕಣ್ಗುಡ್ಡೆನೇ ಒಡೆದೋಗಿರುತ್ತೆ. ಸೊ ಅಷ್ಟೊಂದು ಸೀವಿಯರ್ ಕೇಸಸ್ಸು ಆಗುತ್ತೆ ಫೈರ್ ಕ್ರ್ಯಾಕರ್ ಇಂಜುರೀಸಲ್ಲಿ. ಇನ್ನೊಂದು ಸಾಧಾರಣವಾಗಿ ನೋಟಿಸ್ ಮಾಡೋದು ಇಂಜುರೀಸ್ ಅಂದರೆ ಕೆಮಿಕಲ್ ಇಂಜುರೀಸ್. ಅಂದರೆ ಫೈರ್ ಕ್ರ್ಯಾಕರ್ಸಲ್ಲಿ ಕೆಮಿಕಲ್ಸ್ ಇರುತ್ತಲ್ಲ, ಅದನ್ನು ಮುಟ್ಟಿ ಮಕ್ಕಳು ಕಣ್ಣಿಗೆ ಮುಟ್ಕೊಳ್ತಾರೆ. ಸೊ ಆವಾಗ ಕೆಮಿಕಲ್ ಕಂಜಂಕ್ಟಿವೈಟಿಸ್ ಅಂತ ಆಗುತ್ತೆ. ಸೊ ಇದು ಮೋಸ್ಟ್ ಕಾಮನ್. ಸೊ ಇಂಥ ಕೇಸಸ್ಸಲ್ಲಿ ನಾವು ಮನೇಲಿ ಏನು ಮಾಡ್ಬೋದು, ಇಮಿಡಿಯೇಟಾಗಿ ಹೋಮ್ ರೆಮಿಡೀಸ್ ನಾರ್ಮಲ್ ಆಗಿ ಏನು ಮಾಡಿಕೊಡೋದು ಆ್ಯಕ್ಚುಲಿ. ಬಟ್ ಇನ್ ಕೇಸ್ ಆಫ್ ಕೆಮಿಕಲ್ ಇಂಜುರೀಸ್ ಇಮಿಡಿಯೇಟ್ಲಿ ನೀವೇನು ಮಾಡ್ಬೋದು, ಫೇಸ್ ವಾಶ್ ಮಾಡ್ಬೋದು ಆ್ಯಂಡ್ ಇಮಿಡಿಯೇಟ್ ನಿಯರ್ ಬೈ ಡಾಕ್ಟ್ರನ್ನ ಅಪ್ರೋಚ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬಾರ್ದು ಮನೇಲಿ, ಇಮಿಡಿಯೇಟಾಗಿ ನಾರ್ಮಲಿ ಎಲ್ಲರೂ ಬರ್ನಾಲ್ ಆಯಿಂಟ್ಮೆಂಟು ಅದು ಇದು ಕಣ್ಣಿಗೆ ಹಾಕ್ತಾರೆ, ಅದು ಹಾಕಬಾರ್ದು. ಅದರಿಂದ ಇನ್ನೂ ಜಾಸ್ತಿ ಕೆಮಿಕಲ್ ಇಂಜುರೀಸ್ ಆಗುತ್ತೆ, ಅಲಾಂಗ್ ವಿತ್ ಫೈರ್ ಕ್ರ್ಯಾಕರ್ ಇಂಜುರೀಸ್, ಥರ್ಮಲ್ ಇಂಜುರೀಸ್. ನೆಕ್ಸ್ಟ್ ಏನಾಗುತ್ತೆ, ಕೆಲವು ಪೇಷಂಟ್ಗಳು ಐಸ್ ಇಡ್ತಾರೆ, ಬಿಸಿ ಶಾಖ ಅದು ಇದು ಏನೇನೋ ಮಾಡ್ಕೊಂಡು ಬರ್ತಾರೆ. ಸೊ ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು. ಇಮಿಡಿಯೇಟಾಗಿ ಏನಾದರೂ ನಿಮ್ಮ ಹತ್ರ ಫಸ್ಟ್ ಏಡ್ ಕಿಟ್ ಇದ್ದರೆ ಇಮಿಡಿಯೇಟಾಗಿ ಒಂದು ಬ್ಯಾಂಡೇಜ್ನ ಹಾಕಿ ನಿಯರ್ ಬೈ ಐ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು. ಸೊ ದಟ್ ವಾಟ್ ಆರ್ ಯು ಹ್ಯಾವ್ ಟು ಡೂ ಆ್ಯಂಡ್ ಡೋಂಟ್ ಡೂ ಇನ್ ದ ಹೌಸ್. ಹೌ ವಿ ಕ್ಯಾನ್ ಪ್ರಿವೆಂಟ್ ಇಟ್ ಅಂದರೆ ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಜಾಸ್ತಿ ಫೈರಿಂದ ದೂರ ಇಡಬೇಕು ಅವ್ರನ್ನ, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಇಸ್ ಒಂದು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ಬೋದು. ಸ್ಪೋರ್ಟ್ಸ್ ಗ್ಲಾಸಸ್ ಇರುತ್ತೆ, ಕಣ್ಣಿಗೆ ಸೈಡ್ ಕವರ್ ಇರೋಂಥ ಗ್ಲಾಸಸ್. ಆ ಥರ ಗ್ಲಾಸಸ್ ಹಾಕಿ ಅವರು ಫೈರ್ ಕ್ರ್ಯಾಕರ್ಸ್ನ ಡಿಸ್ಟೆನ್ಸಿಂದ ಯೂಸ್ ಮಾಡಬೇಕು. ಸೊ ಈ ಥರನ ನಾವು ಪ್ರಿವೆಂಟಿವ್ ಮೆಜರ್ಸ್ನ ಮನೆಯಲ್ಲಿ ನಾವು ತಗೋಬೋದು.